Hi everyone, welcome back to Ved IQ classes. So, ಇವತ್ತಿನ ವಿಡಿಯೋದಲ್ಲಿ we will be studying about structure of the C program. ನಮ್ಮ C program ಏನಿದೆ ಅದರದ್ದು ಸ್ಟ್ರಕ್ಚರ್ ಏನಿರುತ್ತೆ, ಯಾವ್ದನ್ನ ಫಸ್ಟ್ ಬರಿಬೇಕು, ಯಾವ್ದನ್ನ ಲಾಸ್ಟಿಗೆ ಬರಿಬೇಕು, ಯಾವ ಥರ ನಮಗೆ ಬೇಕಾಗಿರೋವಂಥ ವ್ಯಾಲ್ಯೂಸ್ನ ನಮಗೆ ಡಿಕ್ಲೇರ್ ಮಾಡ್ತೀವಿ, ಇದನ್ನೆಲ್ಲ ಮಾಡ್ಕೊಳ್ತೀವಿ ಯಾವ ಪಾರ್ಟ್ ಆಫ್ ದ ಪ್ರೋಗ್ರಾಮಲ್ಲಿ, ಅದನ್ನೆಲ್ಲ ನಾವು ಈ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನೋಡ್ತೀವಿ. ಸೆಕೆಂಡ್ ಒನ್ ಬಂದು ಇದು ಸ್ಟ್ರಕ್ಚರ್ ಕಲ್ತಿ ಆದಮೇಲೆ ಈ ಸ್ಟ್ರಕ್ಚರ್ನ ನೋಡಿ ವಿ ವಿಲ್ ಬಿ ರನ್ನಿಂಗ್ ದ ಫಸ್ಟ್ ಸಿ ಪ್ರೋಗ್ರಾಮ್. ಲಾಸ್ಟ್ ಟೈಮ್ ರನ್ ಮಾಡಿದ್ದು ದಟ್ ವಾಸ್ ಜಸ್ಟ್ ಚೆಕ್ GCC ಸರಿಯಾಗಿ ವರ್ಕ್ ಆಗುತ್ತಂತ. ಇಲ್ಲಿ ನಾವು ಒಂದು ಪ್ರಾಪರ್ ಸಿ ಪ್ರೋಗ್ರಾಮ್ನ ಬರೆದು ರನ್ ಮಾಡುವ. ನೆಕ್ಸ್ಟ್ ಅದಾದಮೇಲೆ ಈ ರನ್ನಿಂಗ್ ಏನಾಗ್ತದೆ ಇಲ್ಲಿ ಪ್ರೋಗ್ರಾಮ್ ಅಂದರೆ ಕಂಪೈಲ್ ಏನಾಗ್ತದೆ ನಮ್ಮ ಪ್ರೋಗ್ರಾಮು, ಆ ಕಂಪೈಲೇಷನ್ ಆಗುವಾಗ ಏನೆಲ್ಲ ಸ್ಟೆಪ್ಸ್ ಫಾಲೋ ಆಗುತ್ತೆ ಅದನ್ನು ನಾವು ಈ ಕಂಪೈಲೇಷನ್ ಪಾರ್ಟಲ್ಲಿ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಸ್ಟ್ರಕ್ಚರ್ ಆಫ್ ದ ಸಿ ಪ್ರೋಗ್ರಾಮ್. ಸೊ ನಿಮ್ದು ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್ನ ನೋಡಿದ್ರೆ ಈ ಥರ ಬರುತ್ತೆ ನಿಮಗೆ. ದಟ್ ಈಸ್ ಫಸ್ಟ್ ಪಾರ್ಟ್, ಪ್ರೋಗ್ರಾಮ್ನ ಫಸ್ಟ್ ಪಾರ್ಟಲ್ಲಿ ನಾವು ಈ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ನ ಡಿಕ್ಲೇರ್ ಮಾಡ್ತೀವಿ. ಅದಾದಮೇಲೆ ಸೆಕೆಂಡ್ ಪಾರ್ಟಲ್ಲಿ ವಿ ವಿಲ್ ಬಿ ರೈಟಿಂಗ್ ಗ್ಲೋಬಲ್ ಡಿಕ್ಲರೇಷನ್. ನಮ್ಗೆ ಏನೇನು ಡಿಕ್ಲರೇಷನ್ಸ್ ಏನು ಬರುತ್ತೆ ಅದು ಗ್ಲೋಬಲ್ ಡಿಕ್ಲರೇಷನ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಬರೀತೀವಿ. ನೆಕ್ಸ್ಟ್ ಇಲ್ಲಿ ಹಾಗೆ ಮೇನ್ ಫಂಕ್ಷನ್ ಬರುತ್ತೆ. ಮೇನ್ ಫಂಕ್ಷನ್ ಏನಿರುತ್ತೆ ಅದನ್ನ ಇಲ್ಲಿ ಬರಿತೀವಿ. ಅದಾದ್ಮೇಲೆ ಬೇರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಏನು ಬೇಕು ಅದನ್ನ ಅಟ್ ದ ಎಂಡ್ ಬರಿತೀವಿ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದರೆ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವೇನು ಫಂಕ್ಷನ್ಸ್ ಡಿಫೈನ್ ಮಾಡ್ಕೊತಿರ್ತೀವಿ ಅದನ್ನು ನಾವಿಲ್ಲಿ ಮೇನ್ ಫಂಕ್ಷನ್ ಆದಮೇಲೆ ಬರಿತಾ ಹೋಗ್ತೀವಿ. ಸೊ ಈಗ ಇಂಡಿವಿಜುವಲ್ ಆಗಿ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಅಂದರೆ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂದರೆ ಏನು, ಗ್ಲೋಬಲ್ ಡಿಕ್ಲರೇಷನ್ ಅಂದರೆ ಏನು, ಮೇನ್ ಫಂಕ್ಷನ್ ಏನಕ್ಕಿದೆ, ಬೇರೆ ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದರೆ ಏನು, ಅದನ್ನೆಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಸೊ ಈ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಅಂದರೆ ನಾವು ಸ್ಟಾರ್ಟಿಂಗ್ ಈಗ ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಬರೆಯುವಾಗ ಈ ಥರ ಬರೆದಿದ್ವಿ, #include stdio.h ಅಂತ ಒಂದು ಸ್ಟೇಟ್ಮೆಂಟ್ ಬರೆದಿದ್ವಿ ಇನಿಷಿಯಲಿ ನಮ್ಮ GCC ಚೆಕ್ ಮಾಡುವಾಗ. ಸೊ ಈ ಲೈನ್ ಏನು ಬರೆದ್ವಿ ಅಲ್ವಾ, ಇದನ್ನು ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಕರೆಯೋದು. ಒಂದು ಪ್ರೋಗ್ರಾಮಲ್ಲಿ ಒಂದೇ ಇರಬೇಕು ಎರಡೇ ಇರಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಇನ್ ನಾರ್ಮಲ್ ಟರ್ಮ್ಸ್ ವಿ ಕ್ಯಾನ್ ಸೇ ದಟ್ ದೀಸ್ ಆರ್ ದ ಲೈಬ್ರರೀಸ್. ಏನು ಲೈಬ್ರರಿ ಇದೆ ಆ ಲೈಬ್ರರಿ ಈಸ್ ನಥಿಂಗ್ ಬಟ್ ಅವರ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ನಮಗೆ ನಮ್ಮ ಫಂಕ್ಷನ್ ಅಥವಾ ನಮ್ಮ ಪ್ರೋಗ್ರಾಮ್ ರನ್ ಆಗಬೇಕು ಅಂದರೆ ಏನೇನು ಲೈಬ್ರರೀಸ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಪ್ರೋಗ್ರಾಮನ್ನು, ಅದನ್ನು ನಾವು ಈ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಪಾರ್ಟ್ ಏನಿದೆ ಅಲ್ಲಿ ಬರಿಬೇಕು. ಸೊ ಇದರಲ್ಲಿ ಏನಂತ ಹೇಳ್ತಿದ್ದೀವಿ ಇಲ್ಲಿ, ಇನ್ಸ್ಟ್ರಕ್ಷನ್ ಟು ದ ಕಂಪೈಲರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಏನು ಲೈಕ್ ಇದು ನಂದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಹೇಳೋದಕ್ಕೆ. ಯಾವ ಥರ ಗೊತ್ತಾಗುತ್ತೆ ಅದಕ್ಕೆ, ಈ ಹ್ಯಾಶ್ ಸಿಂಬಲ್ ಏನಿದೆ, ಈ ಹ್ಯಾಶ್ ಸಿಂಬಲ್ ಬಂತು ಅಂದರೆ ನಮ್ಮ ಕಂಪೈಲರ್ಗೆ ಗೊತ್ತಾಗೋಗುತ್ತೆ ದಟ್ ದಿಸ್ ಈಸ್ ಅ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ಹ್ಯಾಶ್ ಸಿಂಬಲ್ ಇದ್ರೆ ಮಾತ್ರ. ಅದಾದಮೇಲೆ ವಿ ಹ್ಯಾವ್ ಇನ್ಕ್ಲೂಡ್. ಈ ಇನ್ಕ್ಲೂಡ್ ಸ್ಟೇಟ್ಮೆಂಟ್ ಅಥವಾ ಇನ್ಕ್ಲೂಡ್ ಕಮಾಂಡ್ ಏನು ಮಾಡುತ್ತೆ, ಕಂಪೈಲರ್ಗೆ ಇನ್ಫಾರ್ಮ್ ಮಾಡುತ್ತೆ ನಾನಿಲ್ಲಿ ಏನು ಹೆಡರ್ ಫೈಲ್ ಹಾಕಿದ್ದೀನಿ, ಈ ಹೆಡರ್ ಫೈಲ್ನ ನನ್ನ ಪ್ರೋಗ್ರಾಮಿಗೆ ಬೇಕು, ನೀನು ಅದನ್ನು ಇನ್ಕ್ಲೂಡ್ ಮಾಡ್ಕೊ ಅಂತ ಹೇಳೋದು. ಸೊ ಹ್ಯಾಶ್ ಬಂದಿದೆ ಅಂದರೆ ಕಂಪೈಲರ್ಗೆ ಗೊತ್ತಾಗುತ್ತೆ ಇದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ. ಅದಾದಮೇಲೆ ಈ ಇನ್ಕ್ಲೂಡ್ ಸ್ಟೇಟ್ಮೆಂಟ್ ಏನು ಬರೆದಿರ್ತೀವಿ ಇದರಿಂದ ಏನು ಗೊತ್ತಾಗುತ್ತೆ, ಇಲ್ಲಿರೋಂಥ ಹೆಡರ್ ಫೈಲ್ ಏನಿದೆ ಈ ಹೆಡರ್ ಫೈಲ್ನ ನನ್ನ ಪ್ರೋಗ್ರಾಮಿಗೆ ಬೇಕು, ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅಥವಾ ಅದನ್ನು ನನ್ನ ಪ್ರೋಗ್ರಾಮ್ಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅದಕ್ಕೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಸೊ ಎಕ್ಸಾಂಪಲ್ ಹೇಳೋದಾದರೆ #include stdio.h. ಇಲ್ಲೇನೋ ಈ stdio.h ಏನು ಹೇಳ್ತಿದ್ದೀವಿ, ಇದು ನಮ್ಮ ಪ್ರೋಗ್ರಾಮ್ಗೆ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಏನು ಬೇಕಿರುತ್ತೆ ಅಲ್ವಾ, ಅಂದರೆ ಇನ್ಪುಟ್ ತಗೊಳ್ಳೋದಕ್ಕೆ ಮತ್ತು ಔಟ್ಪುಟ್ ಡಿಸ್ಪ್ಲೇ ಮಾಡೋದಕ್ಕೆ ಏನು ಫಂಕ್ಷನ್ ಯೂಸ್ ಮಾಡ್ತೀವಿ ಆ ಫಂಕ್ಷನ್ಸ್ನ ಲೈಬ್ರರಿಯಿಂದ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾವು ಈ #include stdio.h ಲೈಬ್ರರಿನ ಯೂಸ್ ಮಾಡ್ತೀವಿ. ಅದೇ ಥರ math.h ಏನಿದೆ, ಇದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಏನು ಬರುತ್ತೆ ಆ ಫಂಕ್ಷನ್ಸ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಈ math.h ಯೂಸ್ ಮಾಡ್ತೀವಿ. ಇಲ್ಲಿ .h ಅಂತ ಏನು ಬರೀತಿದ್ದೀವಿ, ದಿಸ್ ಶೋಸ್ ದಟ್ ಇಟ್ ಈಸ್ ಅ ಹೆಡರ್ ಫೈಲ್. ಇದು ಒಂದು ಹೆಡರ್ ಫೈಲ್ ಅಂತ ಇಂಡಿಕೇಟ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ನಮ್ಮ ನೆಕ್ಸ್ಟ್ ಒಂದು ಸೆಕೆಂಡ್ ಥಿಂಗ್ ಇಸ್ ಗ್ಲೋಬಲ್ ಡಿಕ್ಲರೇಷನ್. ಅಂದರೆ ನಾವು ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್ನಲ್ಲಿ ನೋಡಿದ್ವಿ, ಫಸ್ಟ್ ನಮಗೆ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಇತ್ತು,
ಕೆಳಗಡೆ ನಮಗೆ ಗ್ಲೋಬಲ್ ಡಿಕ್ಲರೇಷನ್. ಈ ಗ್ಲೋಬಲ್ ಡಿಕ್ಲರೇಷನ್ ಅಂದ್ರೆ ಏನು? ಈ ಗ್ಲೋಬಲ್ ಡಿಕ್ಲರೇಷನ್ ಅಲ್ಲಿ ನಾವು ಏನೆಲ್ಲ ವೇರಿಯಬಲ್ಸ್ ಏನು ಇದೆ ಅದನ್ನ ಡಿಕ್ಲೇರ್ ಮಾಡ್ತೀವಿ, ಅದನ್ನ ಕಂಪ್ಲೀಟ್ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನಾನು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಬರ್ದೆ, ಅದಾದ್ಮೇಲೆ ಇಲ್ಲೊಂದು ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದೆ. ಸೊ ಇದೇನಾಯ್ತು, ಈಗ ನನಗೆ ಗ್ಲೋಬಲ್ ಡಿಕ್ಲರೇಷನ್ ಆಯ್ತು. ಇದಾದ್ಮೇಲೆ ಈಗ ಇಲ್ಲಿ ಮೇನ್ ಫಂಕ್ಷನ್ ಬರ್ದಿದೆ. ಈ ಮೇನ್ ಫಂಕ್ಷನ್ ಒಳಗಡೆನೂ ನಾನು ಈ ಇಂಟ್ ಎನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಾನು ಇಲ್ಲಿ ಬೇರೆ ಯಾವುದೋ ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರೀತಿದ್ದೀನಿ ಅಂದ್ರೆ ಅದ್ರೊಳಗೂ ಕೂಡ ನಾನು ಈ ಇಂಟ್ ಎನ ಯೂಸ್ ಮಾಡ್ಬೋದು. ಸಪ್ರೇಟ್ ಆಗಿ ಈ ಮೇನ್ ಫಂಕ್ಷನ್ ಒಳಗಡೆ ಒಂದ್ಸಲ ಡಿಕ್ಲೇರ್ ಮಾಡಬೇಕು, ಇದ್ರೊಳಗಡೆನೂ ಅದೇ ವೇರಿಯಬಲ್ ಯೂಸ್ ಮಾಡ್ತಿದೀವಿ ಅಂತ ಇದ್ರಲ್ಲೂ ಸಪ್ರೇಟ್ ಆಗಿ ಆ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಬೇಕು ಅನ್ನೋ ನೀಡ್ ಇರಲ್ಲ. ನಾನು ಈ ವೇರಿಯಬಲ್ ಇಂಟ್ ಎ ಏನಿದೆ ಅದನ್ನ ಇದ್ರ ಒಳಗಡೆ ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ ನಾನಾಗ ಈ ವೇರಿಯಬಲ್ ಏನಿದೆ ಅದನ್ನ ಬರೀ ಈ ಮೇನ್ ಫಂಕ್ಷನ್ ಒಳಗೆ ಮಾತ್ರ ಯೂಸ್ ಮಾಡ್ಬೋದಿತ್ತು. ಈ ಕೆಳಗಡೆ ನಾನು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಏನಿದೆ ಅದ್ರಲ್ಲಿ ಯೂಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಯಾವ್ದೆಲ್ಲ ವೇರಿಯಬಲ್ಸ್ ನನಗೆ ಎಂಟೈರ್ ಪ್ರೋಗ್ರಾಮ್ ಒಳಗಡೆ ನಾನು ಯೂಸ್ ಮಾಡ್ತೀನಿ ಅನ್ನೋದಿರುತ್ತೆ, ಆ ವೇರಿಯಬಲ್ಸ್ ನಾವು ಈ ಗ್ಲೋಬಲ್ ಡಿಕ್ಲರೇಷನ್ ಪಾರ್ಟ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ. ಸೊ ಈ ವೇರಿಯಬಲ್ಸ್ ಏನಿದೆ ಗ್ಲೋಬಲ್ ಡಿಕ್ಲರೇಷನ್ ಅಲ್ಲಿ ಏನ್ ವೇರಿಯಬಲ್ ಡಿಕ್ಲೇರ್ ಮಾಡ್ತಿರ್ತೀವಿ ನಾವ್ ಅದನ್ನ ಗ್ಲೋಬಲ್ ವೇರಿಯಬಲ್ಸ್ ಅಂತ ಕರಿಬಹುದು. ದೀಸ್ ಆರ್ ಅವರ್ ಗ್ಲೋಬಲ್ ವೇರಿಯಬಲ್. ಸೊ ದೀಸ್ ಆರ್ ಆಕ್ಸೆಸಿಬಲ್ ಬೈ ಆಲ್ ದ ಫಂಕ್ಷನ್ಸ್ ಪ್ರೆಸೆಂಟ್ ಇನ್ ದ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಲ್ಲಿ ಎಷ್ಟು ಫಂಕ್ಷನ್ಸ್ ನಾವು ಬರ್ದಿರ್ತೀವಿ ಅಷ್ಟು ಫಂಕ್ಷನ್ಸ್ ಈ ಗ್ಲೋಬಲ್ ವೇರಿಯಬಲ್ಸ್ ಅಲ್ಲಿ ನಾವು ಅದು ಆಕ್ಸೆಸ್ ಮಾಡ್ಕೋಬಹುದು. ಸೊ ಇದಕ್ಕೆ ಸಿಂಟ್ಯಾಕ್ಸ್ ಏನು? ಡೇಟಾ ಟೈಪ್ ನೆಕ್ಸ್ಟ್ ದ ವೇರಿಯಬಲ್ ನೇಮ್. ಡೇಟಾ ಟೈಪ್ ಅಂದ್ರೆ ವಿ ವಿಲ್ ಲರ್ನ್ ದಟ್ ಅಬೌಟ್ ಇನ್ ದ ಫರ್ದರ್ ಕ್ಲಾಸಸ್. ಒಂದ್ ಜನರಲ್ ಆಗಿ ಹೇಳಿರ್ತೀನಿ, ಲೈಕ್ ಇವಾಗ ನಾನು ನಂಬರ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ನಾನು ಅದಕ್ಕೆ ಇಂಟೀಜರ್ ಅಂತಾನೋ ಅಥವಾ ನಮ್ಮ ಫ್ಲೋಟ್ ಅಂತಾನೋ ಡಬಲ್ ಅಂತಾನೋ ಏನಾದ್ರು ಒಂದು ಅದಕ್ಕೆ ಡೇಟಾ ಟೈಪ್ ಕೊಡಿ. ಇಂಟೀಜರ್ ವ್ಯಾಲ್ಯೂಸ್ಗೆ ಅದೇ ಆಲ್ಫಾಬೆಟ್ಸ್ ಅಂದ್ರೆ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದಟ್ ನಾವ್ ಏನು ವೇರಿಯಬಲ್ ಯೂಸ್ ಮಾಡ್ತಿದೀವಿ ಅದಕ್ಕೆ ಆ ಡೇಟಾ ಯಾವ ಟೈಪ್ ಅಂತ ನಾವಿಲ್ಲಿ ಡಿಕ್ಲೇರ್ ಮಾಡ್ಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ, ಇಂಟ್ ಎ ಅಂತ ಕೊಟ್ಟಿದೆ ಅಂದ್ರೆ ನಾನು ಈ ಎ ಅಂತ ಏನ್ ವೇರಿಯಬಲ್ ಇದೆ ಇದನ್ನ ನಾನು ಸ್ಟೋರ್ ಮಾಡ್ತೀರಾ ಅಂತ ಡೇಟಾ ಏನಾಗಿರುತ್ತೆ, ಇಂಟೀಜರ್ ವ್ಯಾಲ್ಯೂ ಆಗಿರುತ್ತೆ ಅಂತ. ನಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ, ನೆಕ್ಸ್ಟ್ ಫರ್ದರ್ ವಿಡಿಯೋಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ಜಸ್ಟ್ ಏನ್ ನೆನ್ಪಿಟ್ಕೋಬೇಕು ನೀವು ಇವಾಗ ಅಂದ್ರೆ ಗ್ಲೋಬಲ್ ಡಿಕ್ಲರೇಷನ್ ಅಂದ್ರೆ ಅಲ್ಲಿ ನಾವು ಕಂಪ್ಲೀಟ್ ಪ್ರೋಗ್ರಾಮ್ ಅಲ್ಲಿ ಯಾವ ವೇರಿಯಬಲ್ಸ್ ನ ಯೂಸ್ ಮಾಡ್ಬೇಕಿರುತ್ತೆ, ಪದೇ ಪದೇ ಥ್ರೂ ಔಟ್ ದ ಪ್ರೋಗ್ರಾಮ್ ಯಾವ ವೇರಿಯಬಲ್ ನ ಯೂಸ್ ಮಾಡ್ತಿರ್ತೀವಿ ಅಂತ ವೇರಿಯಬಲ್ಸ್ ನ ನಾವು ಈ ಗ್ಲೋಬಲ್ ಡಿಕ್ಲರೇಷನ್ ಪಾರ್ಟ್ ಅಲ್ಲಿ ಡಿಕ್ಲೇರ್ ಮಾಡಿರ್ತೀವಿ ಅಂತ ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್ ನಮ್ಮ ಫಂಕ್ಷನ್. ಮೇನ್ ಫಂಕ್ಷನ್ ಅಂದ್ರೆ ಏನು? ನಮ್ಮ ಪ್ರೋಗ್ರಾಮ್ ನ ಮೇನ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗದೆ ಈ ಮೇನ್ ಫಂಕ್ಷನ್. ನಾನು ಕಂಪೈಲ್ ಮಾಡಿ ಎಕ್ಸಿಕ್ಯೂಷನ್ ಕೊಟ್ಟೆ ಅಂದಾಗ ಫಸ್ಟ್ ಹುಡ್ಕೊಂಡ್ ಮೇನ್ ಫಂಕ್ಷನ್ ಹುಡ್ಕೋದು. ನಮ್ಮ ಪ್ರೋಗ್ರಾಮ್ ಅಲ್ಲಿ ಮೇನ್ ಫಂಕ್ಷನ್ ಇಲ್ಲ ಅಂದ್ರೆ ರನ್ನೇ ಆಗಲ್ಲ ಪ್ರೋಗ್ರಾಮ್. ಮೇನ್ ಫಂಕ್ಷನ್ ಇರ್ಲೇಬೇಕು. ಅಂಡ್ ಪ್ರತಿ ಸಿ ಪ್ರೋಗ್ರಾಮ್ ಕೂಡ ಇಟ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಮೇನ್ ಫಂಕ್ಷನ್. ಆ ಒಂದು ಅಂದ್ರೆ ಈಗ ಒಂದ್ಸಲ ನಾನು ಮೇನ್ ಫಂಕ್ಷನ್ ಡಿಕ್ಲೇರ್ ಮಾಡಿದ್ದೀನಿ ಅಂದ್ರೆ ಮತ್ತೆ ಮತ್ತೆ ಮೇನ್ ಫಂಕ್ಷನ್ ನ ನನ್ನ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡೋಂಗಿಲ್ಲ. ಸೊ ಎ ಪ್ರೋಗ್ರಾಮ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಮೇನ್ ಫಂಕ್ಷನ್. ನೆಕ್ಸ್ಟ್ ಈಗ ಈ ತರ ಬರೀತಿದ್ವಿ ನಾವು, ಇಂಟ್ ಮೇನ್ ಅಂತ ಬರ್ದೆ ಫಂಕ್ಷನ್, ಅದಾದ್ಮೇಲೆ ಈ ತರ ಬ್ರೇಸಸ್ ಹಾಕ್ತಿವಿ, ಕರೆಕ್ಟ್ ಅಲ್ವಾ? ಈ ಬ್ರೇಸಸ್ ಒಳಗಡೆ ನಾವ್ ಏನ್ ಬರೀತೀವಿ ಅದನ್ನ ಬಾಡಿ ಆಫ್ ಮೇನ್ ಫಂಕ್ಷನ್ ಅಂತ ಕರೀತಾರೆ. ಈ ಬ್ರೇಸಸ್ ಒಳಗಡೆ ನಾವು ಬರೆಯುವಂತ ಲೈನ್ಸ್ ನಾವು ಬಾಡಿ ಆಫ್ ದ ಮೇನ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರಲ್ಲಿ ನಮಗೆ 2 ಸೆಕ್ಷನ್ಸ್ ಬರುತ್ತೆ, ಒಂದು ಲೋಕಲ್ ಡೆಫಿನಿಷನ್, ಇನ್ನೊಂದು ಸ್ಟೇಟ್. ಸೊ ಲೆಟ್ಸ್ ಸಿ ವಾಟ್ ಈಸ್ ಲೋಕಲ್ ಡೆಫಿನಿಷನ್. ಲೋಕಲ್ ಡೆಫಿನಿಷನ್ ಅಂದ್ರೆ ದ ವೇರಿಯಬಲ್ಸ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್ ವಿಚ್ ನೀಡ್ಸ್ ಟು ಬಿ ಡಿಕ್ಲೇರ್ಡ್ ಹಿಯರ್. ಪ್ರೋಗ್ರಾಮ್ ಅನ್ನೋದಕ್ಕಿಂತ ವಿತಿನ್ ದ ಫಂಕ್ಷನ್, ಆ ಪರ್ಟಿಕ್ಯುಲರ್ ಮೇನ್ ಫಂಕ್ಷನ್ ಒಳಗಡೆ ನಾವ್ ಏನ್ ವೇರಿಯಬಲ್ ಯೂಸ್ ಮಾಡ್ತಿರ್ತೀವಿ ಅದನ್ನ ನಾವು ಈ ಲೋಕಲ್ ಡೆಫಿನಿಷನ್ ಅಲ್ಲಿ ಡಿಕ್ಲೇರ್ ಮಾಡ್ಬೇಕು. ಅಂದ್ರೆ ಈಗ ನಾನು ಇಂಟ್ ಮೇನ್ ಅಂತ ಬರ್ದೆ, ಇಂಟ್ ಮೇನ್ ಬರ್ದಾದ್ಮೇಲೆ ಇಲ್ಲಿ ಒಳಗಡೆ ನಾನು ಏನ್ ವೇರಿಯಬಲ್ ಯೂಸ್ ಮಾಡ್ತಿರ್ತೀನಿ ಅದನ್ನ ನಾನು ಇಲ್ಲಿ ಫಸ್ಟ್ ಹೇಳ್ಬಿಡ್ಬೇಕು. ನಾನು ಇಂಟ್ ಏನ್ ಯೂಸ್ ಮಾಡ್ತೀನಿ, ಈ ಬಿ ಅನ್ನ ವೇರಿಯಬಲ್ ಯೂಸ್ ಮಾಡ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ನೀನ್ ಇಲ್ಲಿ A+B ಆದ್ರೂ ಮಾಡ್ಕೊ ಏನಾದ್ರು ಮಾಡ್ಕೊ. ಆದ್ರೆ ಫಸ್ಟ್ ನಾನು ಇಲ್ಲಿ ಏನೇನ್ ಯೂಸ್ ಮಾಡ್ತೀನಿ ಅನ್ನೋದನ್ನ ಮೊದ್ಲೇ ಹೇಳಿರ್ಬೇಕು. ಅದು ನಿಮ್ದು ಲೋಕಲ್ ಡೆಫಿನಿಷನ್. ಇಲ್ಲಿ ಮೇಲ್ಗಡೆ ಮಾಡ್ತೀವಲ್ಲ ಇಂಟ್ ಎ ಅಂತ ಇಲ್ಲಿ ಮಾಡಿದ್ದೇನೋ ದಟ್ ಈಸ್ ಯುವರ್ ಗ್ಲೋಬಲ್ ಡಿಕ್ಲರೇಷನ್. ಇದನ್ನ ನಾನು ಎಲ್ಲಾ ಕಡೆ ಯೂಸ್ ಮಾಡ್ತೀನಿ ಎಂಟೈರ್ ಪ್ರೋಗ್ರಾಮ್ ಅಲ್ಲಿ. ಇಲ್ಲಿ ಮೇನ್ ಫಂಕ್ಷನ್ ಒಳಗಡೆ ಡಿಕ್ಲೇರ್ ಮಾಡೋದು ಏನಿದೆ ಇದು ಬರೀ ಈ ಮೇನ್ ಫಂಕ್ಷನ್ ಒಳಗಡೆ ಮಾತ್ರ ಯೂಸ್ ಮಾಡಕ್ ಹೋಗೋದು. ನೀವು ಇಲ್ಲಿಂದ ಆಚೆಗೆ ಬಂದ್ಬಿಟ್ಟು ನಾನು ಇಲ್ಲಿ ಬಿ ಮಾಡಿದೀನಿ ಅಂತೇಳಿ ಇಲ್ಲಿ ಯಾವ್ದೋ ಫಂಕ್ಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಇರುತ್ತೆ, ಅದ್ರೊಳಗಡೆ ನಾನು ಬಿ ನ
ಕಾಲ್ ಮಾಡಿ ಯೂಸ್ ಮಾಡೋಕ್ಕಾಗಲ್ಲ. ಫಸ್ಟು ಇಲ್ಲಿ ಯೂಸ್ ಮಾಡಬೇಕು ಅಂದಾಗ್ಲೂ ಫಸ್ಟ್ ನೀವು ಬಿನ ಡಿಕ್ಲೇರ್ ಮಾಡಬೇಕು, ಅದಕ್ಕೆ ಏನಾದ್ರು ಒಂದು ವ್ಯಾಲ್ಯೂ ಕೊಡಬೇಕು, ಆಮೇಲಿಂದ ಯೂಸ್ ಮಾಡೋಕ್ಕಾಗ. ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಟು ಯು ಗೈಸ್. ನೆಕ್ಸ್ಟ್ ಇದನ್ನ ಯಾವ ಥರ ಡಿಕ್ಲೇರ್ ಮಾಡ್ತೀವಿ? ಸೇಮ್ ಇಂಟ್ ಎ. ಇಂಟ್ ಅಂದ್ರೇನು? ಡೇಟಾ ಟೈಪ್, ಇದು ವೇರಿಯಬಲ್ ನೇಮ್. ಅದೇ ಥರ ನೀವು ಇದು ಬರೀ ಡಿಕ್ಲೇರ್ ಮಾಡಿದ್ದೀವಿ. ಇಲ್ಲಿ ಏನು ಮಾಡಿದ್ದೀವಿ ನೋಡಿ, ಡಿಕ್ಲೇರು ಮಾಡಿದೆ ಮತ್ತು ಈ ಬಿ ಅನ್ನೋ ವೇರಿಯೇಬಲ್ಗೆ ನಾನು ವ್ಯಾಲ್ಯೂ 20ನ ಅಸೈನ್ ಕೂಡ ಮಾಡಿದೆ. ಓಕೆ, ಸೊ ಇದೇ ಥರ ಈಗ ಮೇನ್ ಫಂಕ್ಷನ್ಗೆ ಯಾವ ಥರ ನಾವು ಮೇನ್ ಫಂಕ್ಷನ್ ಡಿಕ್ಲೇರ್ ಮಾಡೋಕ್ಕಾಗೋದು? ಡೇಟಾ ಟೈಪ್ ಆ್ಯಂಡ್ ಫಂಕ್ಷನ್ ನೇಮ್. ನೀವು ಈ ಫಂಕ್ಷನ್ ನೇಮ್ನ ಯಾವಾಗಲೂ ಮೇನ್ ಅಂತಲೇ ಕೊಡಬೇಕು ಮೇನ್ ಫಂಕ್ಷನ್ಗೆ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ಗಾದರೆ ಈ ಫಂಕ್ಷನ್ ನೇಮು ಚೇಂಜ್ ಆಗ್ತಾ ಹೋಗುತ್ತೆ, ಆದರೆ ಮೇನ್ ಫಂಕ್ಷನ್ಗೆ ಮೇನ್ ಅಂತಲೇ ಬರೀತೀರಾ. ಈ ಡೇಟಾ ಟೈಪ್ ಮಾತ್ರ ಚೇಂಜ್ ಆಗುತ್ತೆ. ಈಗ ವಾಯ್ಡ್ ಇದೆ ಅಂದರೆ ಆ ಫಂಕ್ಷನ್ನಿಂದ ಯಾವುದೇ ವ್ಯಾಲ್ಯೂಸ್ ರಿಟರ್ನ್ ಆಗ್ತಿಲ್ಲ ಅಂತ ಅರ್ಥ. ಆ ಫಂಕ್ಷನ್ ಏನು ನಮಗೆ ವಾಪಸ್ ರಿಟರ್ನ್ ವ್ಯಾಲ್ಯೂ ಕೊಡಲ್ಲ ಅಂತ. ಅದೇ ಇಂಟ್ ಅಂತ ಬರ್ದಿದ್ದೀನಿ, ಇಂಟ್ ಮೇನ್ ಅಂತ ಬರ್ದಿದ್ದೀನಿ ಅಂದರೆ ಯಾವುದಾದ್ರೂ ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಿರುತ್ತೆ ಅಂತ. ಸೊ ನೀವು ಆಗ ಏನು ಮಾಡ್ತೀರಾ? ಅಟ್ ದ ಎಂಡ್ ಆಫ್ ದಿಸ್ ಫಂಕ್ಷನ್ ನೀವು ಲಾಸ್ಟಲ್ಲಿ ರಿಟರ್ನ್ 0 ಅಂತನೋ ಅಥವಾ ಯಾವ ವ್ಯಾಲ್ಯೂ ರಿಟರ್ನ್ ಆಗಬೇಕಿರುತ್ತೆ ಆ ವ್ಯಾಲ್ಯೂ ರಿಟರ್ನ್ ಆಗ್ತಿರೋದನ್ನ ಇಲ್ಲಿ ಮೆನ್ಷನ್ ಮಾಡಿ. ಏನು ವ್ಯಾಲ್ಯೂ? ಇಂಟೀಜರ್ ವ್ಯಾಲ್ಯೂಸ್, ಯಾಕೆಂದ್ರೆ ಇಲ್ಲಿ ಇಂಟ್ ಇದೆ. ನಮ್ಮ ಬೇಸ್ಡ್ ಆನ್ ದ ಡೇಟಾ ಟೈಪ್ ಅಥವಾ ಬೇಸ್ಡ್ ಆನ್ ದ ವ್ಯಾಲ್ಯೂ ದಿಸ್ ಫಂಕ್ಷನ್ ಈಸ್ ರಿಟರ್ನಿಂಗ್, ಈ ಡೇಟಾ ಟೈಪ್ ಚೇಂಜ್ ಆಗ. ನಮ್ಮ ಆಲ್ಫಾಬೆಟ್ಸ್ ಆ ಥರದ್ದು ಏನಾದ್ರು ರಿಟರ್ನ್ ಆಗ್ತಿದೆ ಅಂದರೆ ಸ್ಟ್ರಿಂಗ್ ಅಥವಾ ಕ್ಯಾರ್ ಅಂತ ನಾವು ಡೇಟಾ ಟೈಪ್ ಕೊಡ್ತೀವಿ. ಇಲ್ಲಿ ಇಂಟೀಜರ್ ವ್ಯಾಲ್ಯೂ ಇದೆ ಅಂದರೆ ಇಂಟ್ ಅಂತ ಕೊಡ್ತೀವಿ. ಅಥವಾ ಏನೂ ವ್ಯಾಲ್ಯೂ ರಿಟರ್ನ್ ಮಾಡ್ತಿಲ್ಲ ಮೇನ್ ಫಂಕ್ಷನ್ ಅಂದರೆ ವಾಯ್ಡ್ ಅಂತ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಇದು ಲೋಕಲ್ ಡೆಫಿನೇಷನ್ ಆಯಿತು. ದ ನೆಕ್ಸ್ಟ್ ಒನ್ ಇಸ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದ್ರೆ ದ ಎಕ್ಸಿಕ್ಯೂಟಬಲ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪೈಲರ್. ಈಗ ನಾನು ಲೋಕಲ್ ಡೆಫಿನೇಷನ್ ಮಾಡಾಗಿದೆ, ವೇರಿಯೇಬಲ್ಸ್ ಎಲ್ಲ ಕೊಟ್ಟಾಗಿದೆ. ಈಗ ನಾನು ಎ ಬಿ ಸಿ ಅಂತ ವೇರಿಯೇಬಲ್ಸ್ ಹೇಳಾಗಿದೆ. ಈಗ ಈ ಎ ಬಿ ಸಿ ಮೂರಕ್ಕೆ ಏನು ಫಂಕ್ಷನ್ ಮಾಡಬೇಕು ಅಥವಾ ಇದೇನು ಮೂರು ಏನು ಮಾಡಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಬರಿತೀನಿ ಅಲ್ವಾ. ನೆಕ್ಸ್ಟು ಲೋಕಲ್ ಡೆಫಿನೇಷನ್ ಮಾಡಾದ್ಮೇಲೆ ಆ ಇನ್ಸ್ಟ್ರಕ್ಷನ್ನ ನಾವೇನಂತ ಹೇಳಿದ್ವಿ? ಸ್ಟೇಟ್ಮೆಂಟ್ಸ್ ಅಂತ ಹೇಳಿದ್ವಿ. ಇದು ಮೂರನ್ನು ನಾನು ಡಿಕ್ಲೇರ್ ಮಾಡಿದ್ದೀನಿ. ಈ ಮೂರು ವೇರಿಯೇಬಲ್ನ ನೆಕ್ಸ್ಟ್ ನಾನು ಏನು ಮಾಡಬೇಕು, ಅದೇನೇನು ಈಗ ಎ ಏನು ಫಂಕ್ಷನ್ ಪರ್ಫಾರ್ಮ್ ಮಾಡಬೇಕು, ಬಿ ಏನು ಕೆಲಸ ಇದೆ, ಸಿಗೆ ಏನು ಕೆಲಸ ಇದೆ ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಆ ಇನ್ಸ್ಟ್ರಕ್ಷನ್ ಕೊಡೋದು ಸ್ಟೇಟ್ಮೆಂಟ್ ಏನಿದೆ, ಇನ್ಸ್ಟ್ರಕ್ಷನ್ ಕೊಡೋ ಲೈನ್ ಏನಿದೆ ಅದನ್ನ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಸ್ಟೇಟ್ಮೆಂಟ್ಸ್ನ ಏನು ಮಾಡಬೇಕು? ಸೆಮಿಕೋಲನಲ್ಲಿ ಎಂಡ್ ಮಾಡಬೇಕು. ಈಗ ನಾವು ಲಾಸ್ಟ್ ಟೈಮ್ ಈಗ ನಾನು ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ದೆ, ಏನು ಮಾಡಿದ್ರೆ ಪಕ್ಕದಲ್ಲಿ ಸೆಮಿಕೋಲನ್. ಅದೇ ಥರ ಈಗ ಸಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂತ ಒಂದು ಲೈನ್ ಬರಿತೀನಿ ಇನ್ಸ್ಟ್ರಕ್ಷನ್ ಪಕ್ಕದಲ್ಲಿ ಸೆಮಿಕೋಲನ್ ಆಗ. ಅಂದರೆ ಎವ್ರಿ ಟೈಮ್ ದಟ್ ಇನ್ಸ್ಟ್ರಕ್ಷನ್ ಇಸ್ ಬೀಯಿಂಗ್ ಎಂಡೆಡ್, ಇನ್ಸ್ಟ್ರಕ್ಷನ್ ಎಂಡ್ ಆಗ್ತಿದೆ ಅಂದಾಗ ನೀವಲ್ಲಿ ಸೆಮಿಕೋಲನ್ ಕೊಡಬೇಕು ಕಂಪಲ್ಸರಿ. ಇಲ್ಲ ಅಂದರೆ ನಿಮಗೆ ಕಂಪೈಲ್ ಮಾಡುವಾಗ ಎರರ್ ಕೊಡುತ್ತೆ. ಆ್ಯಂಡ್ ಎನಿ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ಬೋದು ನಮ್ಮ ಪ್ರೋಗ್ರಾಮಲ್ಲಿ. ಒಂದೇ ಇರಬೇಕು, ಎರಡೇ ಇರಬೇಕು, 4 ಇರಬೇಕು, ಆ ಥರ ಇಲ್ಲ. That statements can differ from program to program. And next, last one is user-defined function. ಈಗ ಫಸ್ಟ್ ಏನೇನು ನೋಡಿದ್ವಿ? ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ನೋಡಿದ್ವಿ, ಗ್ಲೋಬಲ್ ಡಿಕ್ಲರೇಷನ್ ನೋಡಿದ್ವಿ, ಆಮೇಲೆ ಮೇನ್ ಫಂಕ್ಷನ್ ಅಂದರೆ ಏನು ಅಂತ ನೋಡಿದ್ವಿ. ಈ ಮೇನ್ ಫಂಕ್ಷನ್ ಒಳಗಡೆ ನಮಗೆ ಲೋಕಲ್ ಡೆಫಿನೇಷನ್ ಇತ್ತು, ಅದಾದಮೇಲೆ ಸ್ಟೇಟ್ಮೆಂಟ್ಸ್. ಲಾಸ್ಟಿಗೆ ನಮ್ಮ ಹತ್ರ ಏನಿದೆ ಈಗ? ಯೂಸರ್ ಡಿಫೈನ್ಡ್ ಫಂಕ್ಷನ್. ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ಏನು? ರಿಟರ್ನ್ ಬೈ ದ ಯೂಸರ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ದು ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡಬೇಕು ನಾನು. ಆ ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡೋ ಟಾಸ್ಕಿಗೆ ನಾನೊಂದು ಸಪ್ರೇಟು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರೀತೀನಿ. ಅದೇ ಥರ ಈಗ ಫಿಬೋನಶಿ ಸೀಕ್ವೆನ್ಸ್ ಇದೆ, ಆ ಫಿಬೋನಶಿ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಸಪ್ರೇಟ್ ಫಂಕ್ಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರಿಬೋದು. ಸೊ ದೀಸ್ ಆರ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್ ಡಿಸೈನ್ಡ್ ಬೈ ದ ಯೂಸರ್ ಟು ಪರ್ಫಾರ್ಮ್ ಪರ್ಟಿಕ್ಯುಲರ್ ಟಾಸ್ಕ್. ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ ಏನಿದೆ, ದೇ ಕ್ಯಾನ್ ಬಿ ಮೆನಿ, ನಮ್ಮ ಬರೋದ್ರೂ ಇರ್ಬೋದು. ಬಟ್ ಮೇನ್ ಫಂಕ್ಷನ್ ಏನೋ ಓನ್ಲಿ 1 ಇರಬೇಕು. ಯೂಸರ್ ಡಿಫೈನ್ಡ್ ಫಂಕ್ಷನ್ ನೀವು ಹಂಡ್ರೆಡ್ಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಬರೀಬೋದು ಒಂದೇ ಪ್ರೋಗ್ರಾಮಲ್ಲಿ, ಬಟ್ ಮೇನ್ ಫಂಕ್ಷನ್ ಒಂದೇ ಇರಬೇಕು. ಇಲ್ಲ ಇದು ಫುಲ್ ಇಲ್ಲ ಅನ್ನಂಗೂ ಅಂದರೆ ಯಾವುದೂ ಮೇನ್ ಫಂಕ್ಷನ್ ಇಲ್ಲ ಅಂದ್ರೂ ರನ್ ಆಗಲ್ಲ. ಆ ಒಂದು ಮೇನ್ ಫಂಕ್ಷನ್ಗಿಂತ ಜಾಸ್ತಿ ಮೇನ್ ಫಂಕ್ಷನ್ ಇದೆ ಅಂದ್ರೂ ಎರರ್ ಕೊಡುತ್ತೆ. ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಇದಿಷ್ಟು ನಿಮ್ಮ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಇವಾಗ ನಾವು ಫಸ್ಟ್ ಸಿ ಪ್ರೋಗ್ರಾಮ್ನ ರನ್ ಮಾಡೋಣ. ಸೊ ಇಲ್ಲಿವರೆಗೂ ಏನು ಮಾಡಿದ್ವಿ? ನಮ್ಮ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್ ಏನಿದೆ ಅದನ್ನು ಸ್ಟಡಿ ಮಾಡಿದ್ವಿ. ಸೊ ಈ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್ನ ಇಟ್ಕೊಂಡು ಒಂದು ಪ್ರೋಗ್ರಾಮ್ ಬರ್ದು ರನ್ ಮಾಡೋಣ, ಓಕೆನಾ? ಸೊ ದಟ್ ವಿ ಕ್ಯಾನ್ ಗೆಟ್ ಕ್ಲಿಯರ್ ಐಡಿಯಾ ಆಫ್ ದ ಕಾನ್ಸೆಪ್ಟ್. ಸೊ ನಾನೀಗ VS ಕೋಡ್ ಓಪನ್ ಮಾಡ್ತಿದ್ದೀನಿ ಆ್ಯಂಡ್ ಆಲ್ರೆಡಿ ನಾನು ಒಂದು ಪ್ರೋಗ್ರಾಮ್ ಟೈಪ್ ಮಾಡಿ ಇಟ್ಟಿದ್ದೀನಿ. ಸೊ ಲೆಟ್ಸ್ ಬ್ರೇಕ್ ಡೌನ್ ಇಟ್. ಇಲ್ಲೇನಿದೆ? #include stdio.h ಅಂತ ಬರೆದಿದ್ದೀವಿ. ಸೊ ದಿಸ್ ಈಸ್ ಮೈ
ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ಏನ್ ಲೈಬ್ರರಿ ಫಂಕ್ಷನ್ ಅಥವಾ ಹೆಡರ್ ಫೈಲ್ ಏನ್ stdio.h ಇದೆ ಅದನ್ನ ನನ್ನ ಕಂಪೈಲರ್ಗೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ ಟು ಇನ್ಕ್ಲೂಡ್ ದಟ್ ಫೈಲ್. stdio.h ಏನ್ ಮಾಡುತ್ತೆ ಲೈಬ್ರರಿ, ನನ್ನ ಏನು ಪ್ರೋಗ್ರಾಮ್ಗೆ ಏನ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಬೇಕಿರುತ್ತೆ ಆ ಫಂಕ್ಷನ್ಸ್ನ ಈ ಲೈಬ್ರರಿ ಫಂಕ್ಷನ್ ಇನ್ಕ್ಲೂಡ್ ಮಾಡ್ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಇಂಟ್ a ಈಕ್ವಲ್ಸ್ ಟು 10 ಇದೆ. ಸೊ ದಿಸ್ ಈಸ್ ಅವರ್ ಗ್ಲೋಬಲ್ ಡಿಕ್ಲರೇಷನ್. ನನ್ನ ಫಂಕ್ಷನ್ ಅಥವಾ ನನ್ನ ಪ್ರೋಗ್ರಾಮಲ್ಲಿ ಈ ಎ ಅನ್ನೋ ವೇರಿಯೇಬಲ್ ಏನಿದೆ ಇದನ್ನ ನಾನು ಥ್ರೂ ಔಟ್ ದ ಪ್ರೋಗ್ರಾಮ್ ಎಲ್ಲಿ ಬೇಕಾದ್ರೆ ಆಕ್ಸೆಸ್ ಮಾಡೋ ಥರ ನನಗೆ ಆಕ್ಸೆಸಿಬಿಲಿಟಿ ಕೊಟ್ಟಿರುತ್ತೆ. ದಟ್ ಈಸ್ ಮೈ ಗ್ಲೋಬಲ್ ಡಿಕ್ಲರೇಷನ್. ನೆಕ್ಸ್ಟ್ ಏನು ಮಾಡಿದ್ದೀವಿ, ಮೇನ್ ಫಂಕ್ಷನ್ ತಗೊಂಡಿದ್ದೀನಿ. ಇದ್ರ ಡೇಟಾ ಟೈಪ್ನ ನಾನು ವಾಯ್ಡ್ ಅಂತ ಹೇಳಿದ್ದೀನಿ. ಸೊ ವಾಯ್ಡ್ ಮೀನ್ಸ್ ನಮ್ಮ ಮೇನ್ ಫಂಕ್ಷನ್ ಇಂದ ಯಾವುದೇ ರೀತಿ ವ್ಯಾಲ್ಯೂಸ್ ರಿಟರ್ನ್ ಆಗ್ತಿರಲ್ಲ. ಅವಾಗ ಅದನ್ನ ನಾವೇನ್ ಹೇಳ್ತೀವಿ, ವಾಯ್ಡ್ ಮೇನ್ ಅಂತೀವಿ. ಅದೇ ವ್ಯಾಲ್ಯೂ ರಿಟರ್ನ್ ಆಗ್ತಿದೆ ಅಂದ್ರೆ ಬೇಸ್ಡ್ ಆನ್ ದ ವ್ಯಾಲ್ಯೂ, ಮೇನ್ ಫಂಕ್ಷನ್ ಏನ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಡೇಟಾ ಟೈಪ್ ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಂಟ್, ಕ್ಯಾರ್ ಆ ಥರ ತಗೊಂಡು. ಸೊ ಇಲ್ಲಿ ಏನ್ ಮಾಡ್ತಿದ್ದೀನಿ, 2 ಲೋಕಲ್ ಡೆಫಿನೇಷನ್ಸ್ ತಗೊಂಡೆ ಮೇನ್ ಫಂಕ್ಷನ್ ಒಳಗಡೆ. ಇಂಟ್ ಬಿ ಈಕ್ವಲ್ಸ್ ಟು 10 ಮತ್ತೆ ಇಂಟ್ ಸಿ ಅಂತ. ಇಂಟ್ ಬಿ ಈಕ್ವಲ್ಸ್ ಟು 10 ಇಲ್ಲಿ ಏನ್ ಮಾಡ್ತಿದೀವಿ, ಬಿ ಅನ್ನೋ ಒಂದು ವೇರಿಯೇಬಲ್ ಅಲ್ಲಿ 10 ನಾನು ಸ್ಟೋರ್ ಮಾಡ್ತಿದ್ದೀನಿ. ಸೇಮ್ ಅದೇ ತರ ಇಂಟ್ ಸಿ ಅಂತ ಒಂದು ವೇರಿಯೇಬಲ್ ಖಾಲಿ ಡಿಕ್ಲೇರ್ ಮಾಡಿ ಇಟ್ಟಿದ್ದೀವಿ. ನೆಕ್ಸ್ಟ್ ಇದೆರಡು ಏನಾಯ್ತು, ನಂದು ಲೋಕಲ್ ಡೆಫಿನೇಷನ್ಸ್. ಇದೆರಡು ನೆಕ್ಸ್ಟ್ 2 ಲೈನ್ ಏನಿದೆ, ದೋಸ್ ಆರ್ ಮೈ ಸ್ಟೇಟ್ಮೆಂಟ್ಸ್ ಅಥವಾ ಇನ್ಸ್ಟ್ರಕ್ಷನ್. ಸಿ ಎ ಬಿ ಸಿ ಅಂತ ಏನ್ ನಾನು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ದೀನಿ ಅದೇನು ಫಂಕ್ಷನ್ ಅಥವಾ ಅದಕ್ಕೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅಂತ. ಸೊ ಇಲ್ಲಿ ಏನ್ ಮಾಡ್ತಿದೀವಿ, ಸಿ ಈಕ್ವಲ್ಸ್ ಟು a ಪ್ಲಸ್ ಬಿ, ಅಂದ್ರೆ ಎ ಮತ್ತೆ ಬಿ ಅಲ್ಲಿ ಏನ್ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ ಅದನ್ನ ಆಡ್ ಮಾಡ್ತಿದೀವಿ. ನೆಕ್ಸ್ಟ್ ಇಲ್ಲಿ ಅದನ್ನ ಪ್ರಿಂಟ್ ಮಾಡ್ತಾ ಇದೀವಿ. ನಮ್ಮ ಸೊ ದಿಸ್ ಇಸ್ ದ ಲಾಜಿಕ್ ಆಫ್ ಪ್ರೋಗ್ರಾಮ್. ಮತ್ತೆ ಸ್ಟ್ರಕ್ಚರ್ ಏನಿದೆ ಇಷ್ಟನ್ನ ನೋಡ್ಕೊಳ್ಳಿ. ಡೋಂಟ್ ಗೋ ವಿತ್ ದ ಡೇಟಾ ಟೈಪ್ಸ್. ಡೇಟಾ ಟೈಪ್ಸ್ ಅಂದ್ರೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಫರ್ದರ್ ವಿಡಿಯೋಸ್ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬೇಸಿಕ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಲೆಟ್ಸ್ ರನ್ ದ ಪ್ರೋಗ್ರಾಮ್. ಟರ್ಮಿನಲ್ಗೆ ಹೋಗ್ತಿದ್ದೀನಿ. ಐ ಆಮ್ ಟೇಕಿಂಗ್ ಅ ನ್ಯೂ ಟರ್ಮಿನಲ್. ಇಲ್ಲಿ ಲೆಟ್ಸ್ ಟೈಪ್ gcc sum.c. ಸೊ ನಮ್ಗೆ ಏನಾದ್ರು ಎರರ್ಸ್ ಇದ್ದಿದ್ರೆ ಡಿಸ್ಪ್ಲೇ ಆಗ್ತಿತ್ತು. ಸೊ ಏನು ಎರರ್ಸ್ ಇಲ್ಲ ಇವಾಗ. ಓಕೆ, ನಾವು ಔಟ್ಪುಟ್ ಏನ್ ಬಂದಿದೆ ನೋಡೋಣ. .a.exe. ಸೊ a ಪ್ಲಸ್ ಬಿ ಏನ್ ಬರ್ಬೇಕಿತ್ತು ನಮಗೆ 20. ಇಟ್ಸ್ ಡಿಸ್ಪ್ಲೇಯಿಂಗ್ 20. ಸೊ ದಿಸ್ ಇಸ್ ಆರ್ ಫಸ್ಟ್ ಪ್ರೋಗ್ರಾಮ್, ಅಡಿಷನ್ ಆಫ್ 2 numbers or 2 variables. ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಇಟ್ ಈಸ್ ಕಂಪೈಲೇಷನ್. ಅಂದ್ರೆ ಈಗ ನಾವು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ವಿ ಅಂಡ್ ಯೂಸಿಂಗ್ ದ ಸ್ಟ್ರಕ್ಚರ್ ಕಲ್ತ್ವಿ. ಈ ಸ್ಟ್ರಕ್ಚರ್ ಕಲ್ತ ಮೇಲೆ ಏನ್ ಮಾಡಿದ್ವಿ, ನಾವು ಒಂದು ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡಿದ್ವಿ. ಈ ಕ್ರಿಯೇಟ್ ಆಗಿದ್ದ ಪ್ರೋಗ್ರಾಮ್ ನ ರನ್ ಮಾಡಿ ನೋಡಿದ್ವಿ. ಬಟ್ ರನ್ ಆಗುವಾಗ ಅಲ್ಲಿ ಏನೇನ್ ಸ್ಟೆಪ್ಸ್ ಫಾಲೋ ಮಾಡಿತ್ತು ಅಂತ ನಮಗೆ ಗೊತ್ತಿಲ್ಲ. ಸೊ ಆ ಸ್ಟೆಪ್ಸ್ ಏನೇನಿದೆ ಅದಿಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಫಸ್ಟ್ ಏನಿದೆ, ವಿಲ್ ಬಿ ಕ್ರಿಯೇಟಿಂಗ್ ಅ ಸೋರ್ಸ್ ಫೈಲ್. ಸೋರ್ಸ್ ಫೈಲ್ ಅಂದ್ರೆ ನಮ್ಮ ಫೈಲ್ ಏನಿದೆ ಅದು ಒರಿಜಿನಲ್ ಫೈಲ್, ನಥಿಂಗ್ ಬಟ್ .c ಫೈಲ್ ನೀವು ಬರದ್ರಿ ಅಲ್ವಾ. ಈಗ ನಾವೀಗ ಪ್ರೀವಿಯಸ್ಲಿ ಏನ್ ಮಾಡಿದ್ವಿ, sum.c ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ವಿ. ಈ sum.c ಫೈಲ್ ಏನ್ ಬರ್ದಿದ್ವಿ ಇದು ನಮ್ಮ ಸೋರ್ಸ್ ಫೈಲ್. ಸೊ ಈ ಸೋರ್ಸ್ ಫೈಲ್ ನಾವು ನಮ್ದು ಒರಿಜಿನಲ್ ಫೈಲ್ ಏನಿತ್ತು ಇದನ್ನ ನಾವು ಸೋರ್ಸ್ ಫೈಲ್ ಅಂತ ಕರೆಯೋದು. ನೆಕ್ಸ್ಟ್ ಅದ ಸೋರ್ಸ್ ಫೈಲ್ ಆದ್ಮೇಲೆ ಏನಾಗುತ್ತೆ, ಪ್ರೀ ಪ್ರೊಸೆಸರ್ ಆಗುತ್ತೆ, ಕಂಪೈಲ್ ಆಗುತ್ತೆ, ಆಮೇಲೆ ಅಸೆಂಬ್ಲರ್ ಬರುತ್ತೆ, ಅದಾದ್ಮೇಲೆ ಲಿಂಕರ್ ಅಂಡ್ ದೆನ್ ದ ಎಕ್ಸಿಕ್ಯೂಟಬಲ್ ಫೈಲ್. ಇಲ್ಲೊಂದು ಎಕ್ಸಿಕ್ಯೂಟಬಲ್ ಫೈಲ್ ಕ್ರಿಯೇಟ್ ಆಗುತ್ತೆ. ಆ ಎಕ್ಸಿಕ್ಯೂಟಬಲ್ ಫೈಲ್ ನ ನಾವು ರನ್ ಮಾಡುತ್ತೆ ನಮ್ಮ ಹಾರ್ಡ್ವೇರ್. ಆಗ ನಮಗೆ ಇಲ್ಲಿ ಔಟ್ಪುಟ್ ಸಿಗುತ್ತೆ. ನಮಗೆ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ ಕಂಪೈಲೇಷನ್ ಅಂದ್ರೆ ಏನು ಅಂತ ಡೆಫಿನಿಷನ್ ನೋಡ್ಬಿಡೋಣ. ಕಂಪೈಲೇಷನ್ ಅಂದ್ರೆ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ದ ಸೋರ್ಸ್ ಕೋಡ್ ಆಫ್ ಸಿ ಲ್ಯಾಂಗ್ವೇಜ್ ಇನ್ ಟು ದ ಮಷಿನ್ ಕೋಡ್. ಅಂದ್ರೆ ಈಗ ನಾವು ಸೋರ್ಸ್ ಕೋಡ್ ಬರ್ದಿದ್ವಿ, ಏನು sum.c ಫೈಲ್ ನೇ ತಗೊಳ್ಳಿ. ಈ sum.c ಫೈಲ್ ಅಲ್ಲಿ ನಾವು ಬರ್ದಿದ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಯಾವ ತರ ವರ್ಡ್ಸ್ ಇತ್ತೇಳಿ, ಇಂಟ್ ಅಂತ ಬರ್ದಿದ್ವಿ, ಇನ್ಕ್ಲೂಡ್ ಅಂತ ಬರ್ದಿದ್ವಿ. ಇದೆಲ್ಲ ಏನು ನಾರ್ಮಲ್ ಇಂಗ್ಲಿಷ್ ವರ್ಡ್ಸ್ ಇದು, ಕರೆಕ್ಟ್ ಅಲ್ವಾ? ಈ ಇಂಗ್ಲಿಷ್ ವರ್ಡ್ಸ್ ಇದೆ ಅಂದ್ರೆ ನಾವ್ ಏನಂತ ಹೇಳ್ತೀವಿ, ಅದನ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗುತ್ತೆ, ನಮ್ಗೆ ನಿಮ್ಗೆ ಅದೇ ಮಷಿನ್ ಅರ್ಥ ಆಗುತ್ತಾ? ಮಷಿನ್ ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ 0 and 1 ಬಿಟ್ಸ್ ಮಾತ್ರ ಅದಕ್ಕೆ ಅರ್ಥ ಆಗೋದು. ಬಿಟ್ಸ್ ಅಂದ್ರೆ ನಮ್ಮ ಮಷಿನ್ ಕೋಡ್ ಮಾತ್ರ ಅದಕ್ಕೆ ಅರ್ಥ ಆಗುತ್ತೆ. ಸೊ ಈ ಮಷಿನ್ ಕೋಡ್ ಅದಕ್ಕೆ ಅರ್ಥ ಆಗ್ಬೇಕು ಅಂದ್ರೆ ನಾನು ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರೋದ್ರ ಅರ್ಥ ಆಗುತ್ತಾ? ಇಲ್ಲ. ಸೊ ಈ ಕಂಪೈಲೇಷನ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ನಮ್ ಸೋರ್ಸ್ ಕೋಡ್ ಏನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇತ್ತು ಅದನ್ನ ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಈ ಪ್ರೋಸೆಸ್ ನ ನಾವು ಕಂಪೈಲೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಸ್ಟೆಪ್ಸ್ ಏನೇನ್ ಬಂತು, ಸೋರ್ಸ್ ಫೈಲ್ ಕ್ರಿಯೇಟ್ ಮಾಡಿದ್ವಿ,
ಅದಾದ್ಮೇಲೆ ಆ ಕ್ರಿಯೇಟ್ ಆಗಿದ್ದ ಫೈಲ್ನ ಕಂಪೈಲ್ ಮಾಡಿದ್ವಿ. ಅದಾದ್ಮೇಲೆ ಏನಾಯ್ತು, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಯ್ತು. ಕ್ರಿಯೇಟ್ ಮಾಡಾದ್ಮೇಲೆ ಈ ಕಂಪೈಲೇಷನ್ ಪ್ರೋಸೆಸ್ ಏನಿದೆ, ಇಲ್ಲಿ ನಮಗೆ ಸ್ಟೆಪ್ಸ್ ಬರ್ತಾ ಹೋಗುತ್ತೆ. ಸೊ ಆ ಸ್ಟೆಪ್ಸ್ ಯಾವ್ದು ಅಂತ ನೋಡೋಣ. ನಮ್ಮ ಫಸ್ಟ್ ಸ್ಟೆಪ್ ಬಂದು ಪ್ರೀ ಪ್ರೋಸೆಸ್. ಸೊ ಈ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಏನಾಗುತ್ತೆ, ನಮ್ಮ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಸ್ಕ್ಯಾನ್ ಆಗುತ್ತೆ. ಹ್ಯಾಶ್ ಇನ್ಕ್ಲೂಡಿ stdio.h ಅಂತೆಲ್ಲ ಬರದ್ವಿ ಅಲ್ವಾ. ಸೊ ಆ ಪ್ರೀ ಪ್ರೊಸೆಸಿವ್ ಡೈರೆಕ್ಟರೀಸ್ನ ಅದು ಸ್ಕ್ಯಾನ್ ಮಾಡಿ ಯಾವ ಲೈಬ್ರರಿ ಫಂಕ್ಷನ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಡುತ್ತೆ. ಸೊ ಇದು ಸ್ಕ್ಯಾನ್ ಮಾಡಿ ಇನ್ಕ್ಲೂಡ್ ಮಾಡ್ಕೊಂಡಾಗ ನಮ್ದು ಫೈಲ್, ಈಗ ನಾವು ಸ್ಟಾರ್ಟಿಂಗ್ ಏನ್ ಮಾಡಿದ್ದೆ, ನಾನು sum.c ಅಲ್ಲಿ ಫೈಲ್ನ ಸ್ಟೋರ್ ಮಾಡಿದ್ದೆ. ನೆಕ್ಸ್ಟ್ ಈಗ ಪ್ರೀ ಪ್ರೊಸೆಸಿಂಗ್ ಸ್ಟೆಪ್ ಆದ್ಮೇಲೆ ಏನಾಗುತ್ತದೋ sum.i ಆಗಿ ಕನ್ವರ್ಟ್ ಆಗುತ್ತೆ. ಈ ಎಕ್ಸ್ಟೆನ್ಷನ್ ಚೇಂಜ್ ಆಯ್ತು. ಪ್ರೀ ಪ್ರೊಸೆಸರ್ಸ್ನ ಅದು ರೀಡ್ ಮಾಡಿ ಇನ್ಕ್ಲೂಡ್ ಮಾಡ್ಕೊಂಡು ಆದ ನೆಕ್ಸ್ಟ್ ಕಂಪೈಲಿಂಗ್ ಸ್ಟೆಪ್ ಪ್ರೀ ಪ್ರೊಸೆಸಿಂಗ್ ಆದ್ಮೇಲೆ. ಸೊ ಇಲ್ಲೇನಾಗುತ್ತೆ, ನಂದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅದೆಲ್ಲ ಯಾವ್ದ್ರಲ್ಲಿದೆ ಅಂತ ಹೇಳಿದ್ದೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತ ಹೇಳಿದ್ದೆ. ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇರೋದನ್ನ ಏನಕ್ಕೆ ಮಾಡ್ತಿದೀವಿ, ಅಸೆಂಬ್ಲಿ ಕೋಡಿಗೆ ಕನ್ವರ್ಟ್ ಮಾಡ್ತೀವಿ. ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಇಲ್ಲಿ ಕನ್ವರ್ಟ್ ಆಗುತ್ತೆ. ಅದು ಯಾವ ಸ್ಟೆಪ್ ಅಲ್ಲಿ ಆಗೋದು, ಕಂಪೈಲಿಂಗ್. ಸೊ ಇಲ್ಲೇನಾಗುತ್ತೆ, ನಂದು sum.i ಅಲ್ಲಿ ಇತ್ತು, ಈಗ sum.i ಇಂದ ಯಾವ್ದು ಎಕ್ಸ್ಟೆನ್ಷನ್ ಹೋಗ್ತಿದೆ, sum.s ಎಕ್ಸ್ಟೆನ್ಷನ್ ಅಲ್ಲಿ ಸ್ಟೋರ್ ಆಗ್ತಿದೆ. ಈ ಕಂಪೈಲೇಷನ್ ಆದ್ಮೇಲೆ ಏನಾಗುತ್ತೆ, ಈಗ ಅಸೆಂಬ್ಲಿ ಇದೆ, ಬಟ್ ನನ್ನ ಕಂಪ್ಯೂಟರ್ ಸಿಸ್ಟಮ್ಗೆ ಅರ್ಥ ಆಗೋದು ಯಾವ್ದು ಅಂತ ಹೇಳಿದ್ದೆ, ಮಷಿನ್ ಕೋಡ್ ಮಾತ್ರ ಅದಕ್ಕೆ ಅರ್ಥ ಆಗೋದು, ಮಷಿನ್ ಲ್ಯಾಂಗ್ವೇಜ್. ನಮ್ಮದು ಅಸೆಂಬ್ಲಿ ಕೋಡ್ ಇಂದ ಮಷಿನ್ ಲ್ಯಾಂಗ್ವೇಜಿಗೆ ಇನ್ನೂ ಕನ್ವರ್ಷನ್ ಬಾಕಿ ಇದೆ. ಸೊ ಈ ಕನ್ವರ್ಷನ್ ಮಾಡೋದು ಯಾವುದು, ಅಸೆಂಬ್ಲರ್ ಏನ್ ಮಾಡುತ್ತೆ, ಅಸೆಂಬ್ಲಿ ಕೋಡ್ ಇಸ್ ಕನ್ವರ್ಟೆಡ್ ಟು ದ ಮಷಿನ್ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ನನ್ನ ಫೈಲ್ ಎಕ್ಸ್ಟೆನ್ಷನ್ ಏನಾಗುತ್ತೆ, ಈ sum.s ಇತ್ತು, ಈಗ ಏನಾಗುತ್ತೆ, ಇದು sum.o ಎಕ್ಸ್ಟೆನ್ಷನ್ ಅಲ್ಲಿ ಸ್ಟೋರ್ ಆಗುತ್ತೆ. ಸಿ ಇತ್ತು, ಪ್ರೀ ಪ್ರೊಸೆಸಿವ್ ಡೈರೆಕ್ಟರೀಸ್ ರೀಡ್ ಆದ್ಮೇಲೆ sum.i ಆಯ್ತು. ಅದಾದ್ಮೇಲೆ ಕಂಪೈಲಿಂಗ್ ಆದ್ಮೇಲೆ sum.s ಆಯ್ತು. ಕಂಪೈಲಿಂಗ್ ಕಂಪ್ಲೀಟ್ ಆದ್ಮೇಲೆ ಅಸೆಂಬ್ಲರ್ ಬಂತು. ಅಸೆಂಬ್ಲರ್ ಏನ್ ಮಾಡ್ತು, sum.o ಅಲ್ಲಿ ಸ್ಟೋರ್. ಈಗ ನಂದು ಅಸೆಂಬ್ಲರ್ ಆದಾಗ ಏನಾಗಿದೆ, ನನ್ನ ಹತ್ರ ಈಗಿರೋ ಫೈಲ್ ಅಲ್ಲಿ ಇಲ್ಲಿ ಸ್ಟೋರ್ ಆಗಿರೋದೆಲ್ಲದನ್ನು 1 ಮತ್ತೆ 0s ಅಲ್ಲಿ ಇರುತ್ತೆ. ನೆಕ್ಸ್ಟ್ ಈಗ ಅಸೆಂಬ್ಲರ್ ಆದ್ಮೇಲೆ ಏನಾಗ್ತಿದೆ, ಲಿಂಕರ್ ಬಂತು. ಈ ಲಿಂಕರ್ ಏನ್ ಮಾಡುತ್ತೆ, ಲೈಬ್ರರಿಯಲ್ಲಿ ಸ್ಟೋರ್ ಆಗಿರೋ ಅಂತ ಫಂಕ್ಷನ್ಸ್ ಎಲ್ಲದನ್ನು ನಮ್ಮ ಪ್ರೋಗ್ರಾಮ್ಗೆ ಅಟ್ಯಾಚ್ ಮಾಡ್ತಾ ಹೋಗುತ್ತೆ. ಇದು ಅಟ್ಯಾಚ್ ಮಾಡುವಾಗ ಮೇನ್ ಥಿಂಗ್ ಏನು ಅಂದ್ರೆ, ಇಟ್ ವಿಲ್ ನಮ್ಮ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಸ್ಕ್ಯಾನ್ ಎಫ್ ಅಂತೆಲ್ಲ ಬರೆದಿರ್ತೀವಿ ಅಲ್ವಾ, ಈ ಫಂಕ್ಷನ್ಸ್ ನ ಕರೆಕ್ಟ್ ಆಗಿ ರೀಡ್ ಮಾಡ್ಕೊಂಡು ಏನಾಗ್ಬೇಕು ಅನ್ನೋದನ್ನ ಹೇಳುತ್ತೆ. ಯಾಕೆಂದ್ರೆ ಇಲ್ಲಿ ಪ್ರೀವಿಯಸ್ಲಿ ಅಸೆಂಬ್ಲರ್ ಆ ಕೆಲಸ ಮಾಡಿರಲ್ಲ, ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ನೆಲ್ಲ ಮಷಿನ್ಗೆ ಪೂರ್ತಿ ಕನ್ವರ್ಟ್ ಆಗಿರಲ್ಲ. ಏನಾಗಿರುತ್ತೆ, ಈ ಪ್ರಿಂಟ್ ಎಫ್ ಈ ತರ ಫಂಕ್ಷನ್ಸ್ ಏನಿದೆ, ಬಿಲ್ಟ್ ಇನ್ ಫಂಕ್ಷನ್ಸ್ ಏನಿದೆ, ಇದು ಹಂಗೆ ಉಳ್ಕೊಂಡಿರುತ್ತೆ. ಈ ಫಂಕ್ಷನ್ಸ್ನೆಲ್ಲ ಲಿಂಕ್ ಆಗೋದಲ್ಲಿ ಈ ಲಿಂಕರ್ ಅಲ್ಲಿ ಬೇರೆ ಇನ್ಸ್ಟ್ರಕ್ಷನ್ಸ್ ಮೆಮೊರಿಯಿಂದ ಆಕ್ಸೆಸ್ ಮಾಡ್ಬೇಕಾಗಿರೋದನ್ನೆಲ್ಲ ಇಲ್ಲಿ ಆಕ್ಸೆಸ್ ಮಾಡ್ಕೊಬಿಟ್ಟಿರುತ್ತೆ. ಅಂದ್ರೆ ಈಗ ನಾನೀಗ a=10 ಅಂತ ಸ್ಟೋರ್ ಮಾಡಿರ್ತೀನಿ, ಈ ಎಗೆ 10 ವ್ಯಾಲ್ಯೂನ ತಂದ್ಕೊಂಡಿರುತ್ತೆ, ಅದೆಲ್ಲ ಆಗಿರುತ್ತೆ. ಈ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಈ ತರದ್ದು ಬಿಲ್ಟ್ ಇನ್ ಫಂಕ್ಷನ್ಸ್ ಏನ್ ಯೂಸ್ ಮಾಡಿರ್ತೀವಿ, ಆ ಫಂಕ್ಷನ್ಸ್ ರೀಡ್ ಆಗೋದಿ ಅಟ್ಯಾಚ್ ಆಗೋದು ಎಲ್ಲಿ ಅಂದ್ರೆ ಈ ಲಿಂಕರ್. ಸೊ ಇಲ್ಲಿ ಏನಾಗುತ್ತೆ, sum.o ಇತ್ತು. ಸೊ sum.o ಇಂದ ಏನಾಗುತ್ತೆ, ಈಗ sum.exe ಆ ಫೈಲ್ ಕ್ರಿಯೇಟ್ ಆಗುತ್ತೆ. ನೆನಪಿರುತ್ತಾನೆ, ನಾವು GCC ರನ್ ಮಾಡಿ ಆದ್ಮೇಲೆ ಏನ್ ಮಾಡ್ತಿದ್ವಿ, ./a.exe ಅಂತ ಫೈಲ್ ಬರಿತೀವಿ, ಔಟ್ಪುಟ್ ಫೈಲ್. ಸೊ ಈ ಔಟ್ಪುಟ್ ಫೈಲ್ ನನಗೆ ಈ ಲಿಂಕರ್ ಹತ್ರ ಕ್ರಿಯೇಟ್ ಆಗುತ್ತೆ, file.exe ಇಲ್ಲಿ ಕ್ರಿಯೇಟ್ ಆಯ್ತು ನನ್ಗೆ. ಸೊ ಇದಿಷ್ಟು ಕಂಪೈಲೇಷನ್ ಸ್ಟೆಪ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಈಗ ನನಗೆ ಕಂಪೈಲ್ ಆಯ್ತು, exe ಫೈಲ್ ಕ್ರಿಯೇಟ್ ಆಗಿದೆ, ನನ್ಗೆ ಈಗ ಅದು ರನ್ ಆಗ್ಬೇಕು. ಸೊ ಅದು ರನ್ ಆಗೋದು ಯಾವಾಗ, ಈ ಎಕ್ಸಿಕ್ಯೂಟಬಲ್ ಫೈಲ್ ಅಂದ್ರೆ .exe ಫೈಲ್ ಏನಿದೆ, ಇದನ್ನ ನಮ್ಮ ಪ್ರೈಮರಿ ಮೆಮೊರಿಗೆ ಫಸ್ಟ್ ಲೋಡ್ ಮಾಡ್ಕೊಡುತ್ತೆ ಕಂಪೈಲರ್. ನಮ್ಮ ಪ್ರೈಮರಿ ಮೆಮೊರಿಗೆ ಲೋಡ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ಅದು ರನ್ ಆಗಿ ನಮಗೆ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ ಕಂಪೈಲೇಷನ್. ಇನ್ನೊಂದ್ಸಲ ನೋಡ್ಬಿಡೋಣ. ಸೊ ಕಂಪೈಲೇಷನ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಕಂಪೈಲೇಷನ್ ಅಂದ್ರೆ ಸೋರ್ಸ್ ಕೋಡ್ ಇಂದ ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇದ್ರಲ್ಲಿ ಏನೇನು ಸ್ಟೆಪ್ಸ್ ಬರುತ್ತೆ ಕಂಪೈಲೇಷನ್ ಅಂದಾಗ, ಫಸ್ಟ್ ಸೋರ್ಸ್ ಫೈಲ್ ಕ್ರಿಯೇಟ್ ಮಾಡ್ತೀವಿ. ಸೋರ್ಸ್ ಫೈಲ್ ಅಂದ್ರೆ ನಮ್ಮ ಒರಿಜಿನಲ್ ಫೈಲ್. ಅದಾದ್ಮೇಲೆ GCC ಯೂಸ್ ಮಾಡಿ ಕಂಪೈಲ್ ಮಾಡ್ತೀವಿ. ಅದಾದ್ಮೇಲೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಕಂಪೈಲೇಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಬಂದು ಪ್ರೀ ಪ್ರೊಸೆಸಿಂಗ್. ಇದರಲ್ಲಿ ನಮ್ಮ ಪ್ರೀ ಪ್ರೊಸೆಸಿವ್ ಡೈರೆಕ್ಟರೀಸ್ ಅಂದ್ರೆ ಈ ಹ್ಯಾಶ್ ಇನ್ಕ್ಲೂಡ್ ಏನೇನಿದೆ ಇದನ್ನೆಲ್ಲದನ್ನು ರೀಡ್ ಮಾಡ್ಕೊಡುತ್ತೆ. ಅಂಡ್ ಇಲ್ಲಿ ನಮಗೆ file.i ಕ್ರಿಯೇಟ್ ಆಗುತ್ತೆ ಫೈಲ್. ನೆಕ್ಸ್ಟ್ ಅದಾದ್ಮೇಲೆ ಕಂಪೈಲಿಂಗ್ ಬರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನ ಅಸೆಂಬ್ಲಿ ಕೋಡಿಗೆ ಕನ್ವರ್ಟ್ ಮಾಡ್ಕೊತೀವಿ. ಅಸೆಂಬ್ಲರ್ ಏನ್ ಮಾಡುತ್ತೆ, ಎಲ್ಲದು ಅಸೆಂಬ್ಲಿ ಕೋಡ್ ಅಲ್ಲಿ ಇರೋದು ಎಲ್ಲದನ್ನು ಮಷಿನ್ ಇನ್ಸ್ಟ್ರಕ್ಷನ್ಸ್ಗೆ ಅಂದ್ರೆ ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡಿರುತ್ತೆ.
ಬಟ್ ಈ ಬಿಲ್ಟ್ ಇನ್ ಫಂಕ್ಷನ್ಸ್ ಏನಿದೆ, ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಥರದ್ದು ಬಿಲ್ಟ್ ಇನ್ ಫಂಕ್ಷನ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ಲಿ ರಿಸಾಲ್ವ್ ಮಾಡ್ಕೊಂಡಿರಲ್ಲ, ಹಂಗೆ ಬಾಕಿ ಉಳಿಸ್ಕೊಂಡಿರೋ. ಸೊ ಈ ಬಾಕಿ ಉಳಿಸ್ಕೊಂಡಿರೋ ಅಂತ ಫಂಕ್ಷನ್ಸ್ ಎಲ್ಲ ಈ ಲಿಂಕರ್ ಏನ್ ಮಾಡುತ್ತೆ, ಲಿಂಕಿಂಗ್ ಪ್ರೊಸೆಸಿಗೆ ಬಂದಾಗ ಲಿಂಕರ್ ಇದನ್ನೆಲ್ಲ ಫಂಕ್ಷನ್ಸ್ನ ಅಟ್ಯಾಚ್ ಮಾಡುತ್ತೆ, ನಮ್ಮ ಪ್ರೋಗ್ರಾಮ್ಗೆ ಅಟ್ಯಾಚ್ ಮಾಡುತ್ತೆ. ಅಟ್ಯಾಚ್ ಮಾಡಿ file.exe ಕ್ರಿಯೇಟ್ ಮಾಡುತ್ತೆ. ಅಟ್ ದ ಎಂಡ್ ಈ exe ಫೈಲ್ ಕ್ರಿಯೇಟ್ ಆದಮೇಲೆ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಏನಾಗಿರುತ್ತೆ, ಅಲ್ಲಿ ಕಂಪೈಲರು ಎಕ್ಸಿಕ್ಯೂಟಬಲ್ ಫೈಲ್ ಏನು ಕ್ರಿಯೇಟ್ ಆಗಿರುತ್ತೆ ಅದನ್ನ ಪ್ರೈಮರಿ ಮೆಮೊರಿಗೆ ಲೋಡ್ ಮಾಡುತ್ತೆ. ಲೋಡ್ ಮಾಡಿ ಆದಮೇಲೆ ಪ್ರೋಗ್ರಾಮ್ ರನ್ ಆಗಿ ವಿ ವಿಲ್ ಗೆಟ್ ದ ಔಟ್. ಸೊ ಇದಿಷ್ಟು ನಮ್ಮ ಕಂಪೈಲೇಷನ್ ಪ್ರೋಸೆಸ್. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ನಮ್ಮ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.